ಓಂ ಶಾಂತಿ. ನಮ್ಮೆಲ್ಲರ ಪೂಜ್ಯರಾಗಿದ್ದಂತಹ ಆದರಣೀಯರಾಗಿದ್ದಂತಹ ಬಾಬ್ರವರ ವಿಶೇಷ ರತ್ನ, ಬಾಬ್ರವರ ಕಣ್ಮಣಿ, ಪೂರ್ತಿ ಬ್ರಹ್ಮಕುಮಾರಿಸೇಶ್ವರಿಯ ವಿಶ್ವವಿದ್ಯಾಲಯದ ಶಾನ್, ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಂತಹ ಪೂರ್ವ ಪ್ರಧಾನ ಸಂಚಾಲಕರಾಗಿದ್ದಂತಹ ಮಹಾತಪಸ್ವಿಗಳು ಬ್ರಹ್ಮಕುಮಾರಿ ಆದರಣೀಯ ಡಾಕ್ಟರ್ ಪ್ರಕಾಶ್ ಮಣಿ ದಾದೀಜಿಯವರಿಗೆ ನಮ್ಮೆಲ್ಲರ ಕಡೆಯಿಂದ 19ನೇ ಪುಣ್ಯ ಸ್ಮೃತಿ ದಿನದ ನಮನಗಳು. ನಮ್ಮೆಲ್ಲರ ಕಡೆಯಿಂದ ದಾದೀಜಿಯವರಿಗೆ ಇವತ್ತು ನಮನಗಳನ್ನು ಸಲ್ಲಿಸೋಣ. ಮತ್ತು ದಾದಿಯವರು ತೋರಿಸಿದಂತಹ ಮಾರ್ಗ, ದಾದೀಜಿಯವರು ಮಾಡಿದಂತಹ ಸೇವೆ ಏನಿದೆ ಅದೆಲ್ಲ, ಅವರಲ್ಲಿದ್ದಂತಹ ವಿಶೇಷತೆಗಳು, ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ದೃಢ ಸಂಕಲ್ಪವನ್ನು ಮಾಡೋಣ. ಮತ್ತು ಶ್ರೀಮತದಂತೆ ನಡೀತಾ ಅವ್ರು ಹೇಗೆ ಬಾಬರವರನ್ನು ಪ್ರತ್ಯಕ್ಷ ಮಾಡಿದ್ರು, ಯಜ್ಞವನ್ನು ಇಷ್ಟು ವಿಸ್ತಾರ ಮಾಡಿದ್ದಾರೆ, ಹಾಗೆ ನಾವು ಯಜ್ಞ ರಕ್ಷಕರಾಗಿದ್ದು, ಯಜ್ಞ ಸ್ನೇಹಿಗಳಾಗಿದ್ದು, ಬಾಬರವರ ಕಾರ್ಯದಲ್ಲಿ ಸದಾ ಸ್ಥಿತರಾಗಿದ್ದು, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾ ಬಾಬ್ದಾದರವರನ್ನು ಪ್ರತ್ಯಕ್ಷಪಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿರೋಣ. ದಾದೀಜಿಯವರ ವಿಶೇಷತೆಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ತಾ ನಾವು ದಾದಿ ಆಗುವಂತಹ ಪುರುಷಾರ್ಥವನ್ನು ಮಾಡೋಣ. ಇವತ್ತು ವಿಶೇಷವಾಗಿ ದಾದೀಜಿಯವರ ಸ್ಮೃತಿ ದಿನದಂದು ಪುರುಷಾರ್ಥಕ್ಕೋಸ್ಕರ ಮಧುಬನದಿಂದ ಯಾವ ವಿಶೇಷ ಮಾರ್ಗದರ್ಶನ ಬಂದಿದೆ ಆ ಪಾಯಿಂಟ್ಸನ್ನು ಕೇಳೋಣ. 19ನೇ ಸ್ಮೃತಿ ದಿನದ ನಿಮಿತ್ತವಾಗಿ ವಿಶೇಷ ಧಾರಣೆಗಳು. ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ದಾದಿ ಪ್ರಕಾಶ್ ಮಣಿಜಿಯವರ ಗುಪ್ತ ಪುರುಷಾರ್ಥ. ಫಸ್ಟ್ ಪಾಯಿಂಟು, ದಾದೀಜಿಯವರು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಲಕ್ಷ್ಯ ಇಟ್ಕೊಂಡಿದ್ರು. ನಾನು ಸಂಪೂರ್ಣ ಸಂಪನ್ನ, ಸರ್ವ ಕಲೆಗಳಲ್ಲಿ ಸಂಪನ್ನ, ನಿರ್ವಿಕಾರಿತೆಯಲ್ಲಿ ಸಂಪನ್ನ ಆಗಿ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಎರಡನೇದು, ದಾದೀಜಿಯವರು ಮನಸ್ಸು, ಮಾತು, ಕರ್ಮದಿಂದ ಡಬಲ್ ಅಹಿಂಸಕರಾಗಿ ಎಲ್ಲರಿಗೂ ಸುಖ ಕೊಟ್ಟರೂ ಸುಖವನ್ನು ಪಡೆದರು. ಮನಸ್ಸಿನಿಂದಲೂ ಸಹ ಯಾವ ಆತ್ಮನಿಗೂ ದುಃಖ ಕೊಟ್ಟಿಲ್ಲ, ದುಃಖವನ್ನು ಪಡೆದಿಲ್ಲ. ಮೂರನೆಯದು, ದಾದೀಜಿಯವರು ಸದಾ ಒಬ್ಬ ತಂದೆಯ ಆಕರ್ಷಣೆಯಲ್ಲಿಯೇ ಇದ್ದರು. ಅವರಿಗೆ ಯಾವುದೇ ಹಳೆಯ ವಸ್ತು, ವ್ಯಕ್ತಿ ಅಥವಾ ತತ್ವಗಳು ತನ್ನ ಕಡೆ ಆಕರ್ಷಣೆ ಮಾಡಲಿಲ್ಲ. ಸದಾ ಒಬ್ಬ ಬಾಬಾರವರ ನೆನಪಿನಲ್ಲಿದ್ದು ತಮ್ಮ ಸೂಕ್ಷ್ಮ ವೃತ್ತಿಗಳನ್ನು ಸಹ ಏಕಾಗ್ರ ಮಾಡಿದರು. ನಾಲ್ಕನೆಯದು, ಸದಾ ಸಾಕ್ಷಿತನದ ಸ್ಥಿತಿಯಲ್ಲಿ ಇದ್ದು ಸದಾ ಸಾತಿಯ ಜೊತೆಯ ಅನುಭವ ಮಾಡಿದ್ರು. ಅವರ ದೃಷ್ಟಿ ವೃತ್ತಿಯಲ್ಲಿ ಆತ್ಮೀಯತೆ ಮತ್ತು ಅಲೌಕಿಕತೆ ಇತ್ತು. ಅವರ ಸಂಸ್ಕಾರಗಳಲ್ಲಿ ಅಷ್ಟು ರಾಯಲ್ಟಿ ಇತ್ತು. ಅವರ ಕಣ್ಣುಗಳು ಯಾವುದರಲ್ಲಿಯೂ ಮುಳುಗಲಿಲ್ಲ. 5, ಅವರು ಯಾರ ಅವಗುಣಗಳನ್ನು ಸಹ ಮನಸ್ಸಿನಲ್ಲಿಟ್ಟುಕೊಂಡಿರಲಿಲ್ಲ, ಯಾರ ಅವಗುಣಗಳನ್ನು ನೋಟ್ ಮಾಡಲಿಲ್ಲ. ಸದಾ ಪರಚಿಂತನೆ, ಪರದರ್ಶನ ಮತ್ತು ಪರಮತದಿಂದ ಮುಕ್ತರಾಗಿದ್ದು ಸ್ವಚಿಂತನೆಯಲ್ಲಿ ಇದ್ದರು. 6, ದಾದೀಜಿಯವರು ಬ್ರಹ್ಮ ಬಾಬರವರ ಸಮಾನ ಸದಾ ನಿರ್ಮಾಣರಾಗಿದ್ದರು. ನಿರಾಕಾರಿ ಮತ್ತು ನಿರಹಂಕಾರಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡುತ್ತಿದ್ದರು. ಸದಾ ಸ್ವಯಂವನ್ನು ಸೇವಾದಾರಿ ಎಂದು ತಿಳಿದುಕೊಂಡಿದ್ದರು. ಎಂದಿಗೂ ತಮ್ಮ ಮಹಿಮೆಯನ್ನು ಸ್ವೀಕಾರ ಮಾಡಲಿಲ್ಲ. ಅವರು ನಿಂದನೆ ಮಾಡಿದ್ರೂ ಸಹ ಯಾರಾದರೂ ಗಾಬರಿ ಆಗ್ತಾ ಇರಲಿಲ್ಲ. ದಾದೀಜಿಯವರು ಮಹಿಮೆಯಲ್ಲಿ ಖುಷಿ ಪಡ್ತಾ ಇರಲಿಲ್ಲ. ನಿಂದನೆಯಲ್ಲಿ ಗಾಬರಿ ಆಗ್ತಿರಲಿಲ್ಲ, ಮಹಿಮೆಯಲ್ಲಿ ಖುಷಿ ಆಗ್ತಾ ಇರಲಿಲ್ಲ. ಪ್ರತಿ ಮಾತಲ್ಲಿ ತಮ್ಮ ಸ್ಥಿತಿಯನ್ನು ಸಮಾನವಾಗಿ ಇಟ್ಟುಕೊಂಡಿದ್ದರು. 7, ಬಾಬ್ದಾದರವರಿಂದ ಸಿಕ್ಕಿರುವ ದಿವ್ಯ ಬುದ್ಧಿಯ ಉಡುಗೊರೆಯನ್ನು ಸಂಭಾಲನೆ ಮಾಡಿಟ್ಟುಕೊಂಡಿದ್ದರು. ಸದಾ ಸಮರ್ಥ ಸಂಕಲ್ಪಗಳನ್ನು ಮಾಡುತ್ತಿದ್ದರು. ಪ್ರತಿ ಕರ್ಮ ಶ್ರೀಮತದ ಪ್ರಮಾಣವಾಗಿರುತ್ತಿತ್ತು. ಅದರಲ್ಲಿ ಕಿಂಚಿತ್ತು ಮನ್ಮತ ಪರಮತ ಮಿಕ್ಸ್ ಆಗಿರಲಿಲ್ಲ. ದಿವ್ಯ ಬುದ್ಧಿಯ ಆಧಾರದ ಮೇಲೆ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮವಿತ್ತು. ಇದೇ ಲಕ್ಷ್ಯ ಇಟ್ಟುಕೊಂಡು ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಂಡರು. 8, ಸದಾ ಒಂದೇ ಬಲ, ಒಂದೇ ಭರವಸೆ, ಒಬ್ಬರ ಜೊತೆಯಲ್ಲಿಯೇ ಸರ್ವ ಸಂಬಂಧ.
ಯಾವ ಕಡೆಯೂ ಸೆಳೆತ ಬಾಗುವಿಕೆ ಇರಲಿಲ್ಲ. ಸದಾ ಸಹೋದರತ್ವತೆಯ ದೃಷ್ಟಿಯಿಂದ ಎಲ್ಲರನ್ನ ನೋಡುತ್ತಿದ್ದರು ಮತ್ತು ದಯಾಹೃದಯಿಯ ಗುಣವನ್ನು ಧಾರಣೆ ಮಾಡಿಕೊಂಡು ಬಲಹೀನ ಆತ್ಮರಲ್ಲಿ ಬಲ ತುಂಬುತ್ತಿದ್ದರು. ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡಿದ್ದಾರೆ. 9. ಪ್ರತಿ ಚಿಕ್ಕ ದೊಡ್ಡ ಪರಿಸ್ಥಿತಿಯನ್ನು ಹೊಸದೇನೆಲ್ಲ ನಥಿಂಗ್ ನ್ಯೂ ಎಂಬ ಸ್ಮೃತಿಯಿಂದ ಪಾರು ಮಾಡಿದರು. ಯಾವುದೇ ದೃಶ್ಯವನ್ನು ನೋಡಿ ಯಾಕೆ ಏನು ಎಂಬ ಪ್ರಶ್ನೆಗಳಲ್ಲಿ ಗೊಂದಲಕ್ಕೆ ಒಳಗಾಗುವುದಕ್ಕೆ ಬದಲಾಗಿ ಸದಾ ಸಾಕ್ಷಿ ಭಾವವನ್ನು ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿ ಇದ್ದರು. 10. ಅವರ ಪ್ರತಿ ಮಾತಲ್ಲಿ ರಾಯಲ್ಟಿ ಕಾಣುತ್ತಿತ್ತು. ಯಾವುದೇ ಮಾತು ಸಾಧಾರಣವಾಗಿ ಮಾತನಾಡುತ್ತಿರಲಿಲ್ಲ. ಅವರ ಬಾಯಿಂದ ಇದೇ ಮಾತು ಬರುತ್ತಿತ್ತು. ಏನಾಗ್ತಾ ಇತ್ತು, ಏನಾಗಬೇಕಾಗಿರುತ್ತೆ ಅಂತಹ ಮಾತೇ ಅವ್ರು ಮಾತಾಡ್ತಾ ಇದ್ರು. ಅಂತಹ ಸಿದ್ಧಿ ಸ್ವರೂಪ ಆತ್ಮನ ಸಂಕಲ್ಪವು ಸಿದ್ಧಿಯಾಗುವ ಕಾರಣ ಸಹಜವಾಗಿ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಂಡರು. 11. ದಾದೀಜಿಯವರು ಸದಾ ಆತ್ಮವಿಶ್ವಾಸದಿಂದ ಭರ್ಪೂರಾಗಿದ್ದ ಕಾರಣ ಇದೇ ಸ್ಮೃತಿಯಲ್ಲಿದ್ದರು. ನಾನಂತೂ ಕಲ್ಪಕಲ್ಪದ ವಿಜಯಿ ಆತ್ಮನಾಗಿದ್ದೇನೆ. ಯಾವುದೇ ಹಳೆಯ ಸ್ವಭಾವ ಸಂಸ್ಕಾರ ಲೆಕ್ಕಾಚಾರಕ್ಕೆ ಅಧೀನರಾಗಿರಲಿಲ್ಲ. ಆ ರೀತಿ ಅನುಭವ ಮಾಡ್ತಿದ್ರು. ಹೇಗೆ ಆತ್ಮ ಪ್ರಕಾಶದ ಶರೀರದಲ್ಲಿ ನಿವಾಸ ಮಾಡುತ್ತಿದೆ. 12. ದಾದೀಜಿಯವರ ಬುದ್ಧಿ ಸ್ವಚ್ಛ ಶುದ್ಧ ಕನ್ನಡಿಯಂತೆ ಇತ್ತು. ಅವರು ನಿರಂತರ ತಪಸ್ವಿ ಮೂರ್ತಿಯಾಗಿ ಇದ್ದರು. ಸದಾ ಇದೇ ಸ್ಮೃತಿ ಇರ್ತಾ ಇತ್ತು. ಈ ತಪಸ್ಸಿನಿಂದಲೇ ವಿಶ್ವ ಕಲ್ಯಾಣವಾಗುವುದು, ಸುಖಮಯ ಸಂಸಾರ ಬರುವುದು. 13. ದಾದೀಜಿಯವರು ಅಂತಿಮ ಸಮಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಸದಾ ಸ್ವಚಿಂತನೆ ಮಾಡುತ್ತಿದ್ದರು. ಸ್ವ ಉನ್ನತಿಗೋಸ್ಕರ ಪ್ರತಿದಿನ ಅಮೃತ ವೇಳೆ ಬಾಬಾರವರ ಜೊತೆ ಮಧುರಾತಿ ಮಧುರ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದರು. ಬಾಬಾರವರ ಮಹಾವಾಕ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತಿದ್ದರು. ಬಾಬಾರವರ ಜೊತೆ ಬಾಬಾರವರ ಮುರುಳಿಯ ಜೊತೆ ಅಟೂಟವಾದ ಎಡಬಿಡದಂತಹ ಪ್ರೀತಿ ಇತ್ತು. 14. ದಾದೀಜಿಯವರು ತಮ್ಮ ಸಂಪೂರ್ಣ ಸ್ಥಿತಿ ತಯಾರು ಮಾಡಿಕೊಳ್ಳಲು ದೇಹಾಭಿಮಾನದಿಂದ ಭಿನ್ನರಾಗಿರುವ ಅಭ್ಯಾಸ ಮಾಡುತ್ತಿದ್ದರು. ಅವರ ಬುದ್ಧಿಯಲ್ಲಿ ಸದಾ ಇದೇ ಇರ್ತಾ ಇತ್ತು, ನಾನು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತನಾಗಿದ್ದೇನೆ. ಸ್ವಸ್ಥಿತಿ ಶ್ರೇಷ್ಠ ಏಕಾಗ್ರ ಏಕರಸ ಅಥವಾ ಸಂಕಲ್ಪಗಳಿಂದ ಭಿನ್ನ ನಿರ್ಸಂಕಲ್ಪ ಮಾಡಿಕೊಳ್ಳಬೇಕು. ಆಗಲೇ ನಾವು ಈ ಹಳೆಯ ಪ್ರಪಂಚದಿಂದ ಹಾರಿ ಬಾಬರವರ ಬಳಿ ವತನದಲ್ಲಿ ಹೋಗಿ ಕುಳಿತುಕೊಳ್ಳಬಹುದು. ಇದು ಸ್ಮೃತಿ ಸದಾ ದಾದೀಜಿಯವರಿಗೆ ಇರ್ತಿತ್ತು. 15. ಸದಾ ಇದೇ ಲಗನ್ನಿನಲ್ಲಿ ಇರುತ್ತಿದ್ದರು. ನಾನು ಬಾಬಾರವರ ನೆನಪಿನಲ್ಲಿ ಇರಬೇಕು. ಎಲ್ಲರನ್ನ ಸಂತುಷ್ಟ ಮಾಡಿ ಎಲ್ಲರ ಆಶೀರ್ವಾದ ಪಡೆಯಬೇಕು. ಯಾವುದೇ ಆತ್ಮ ಎಂದಿಗೂ ನನ್ನಿಂದ ಡಿಸ್ಟರ್ಬ್ ಆಗಿ ಶಾಪ ಕೊಡಬಾರದು. ಇದರ ಪೂರ್ತಿ ಗಮನ ಇಟ್ಟುಕೊಂಡು ಎಲ್ಲರ ಆಶೀರ್ವಾದಗಳಿಗೆ ಪಾತ್ರರಾಗಿದ್ದರು. 16. ಸದಾ ಒಂದೇ ಲಕ್ಷ್ಯ ಸನ್ಮುಖದಲ್ಲಿತ್ತು, ನಾನು ಸಂಪನ್ನ ಫರಿಷ್ಠ ಮತ್ತು ಕರ್ಮಾತೀತ ಆಗಬೇಕು. ಈ ಹಳೆಯ ಶರೀರವನ್ನು ಬಿಟ್ಟು ಫರಿಷ್ಠೆಯಾಗಿ ಅವ್ಯಕ್ತ ವತನವಾಸಿ ಆಗಬೇಕು. ಈ ಸೇವೆಗಳಂತೂ ಹಗಲು ರಾತ್ರಿ ನಡೆಯುತ್ತಿರತ್ತೆ. ನಾನು ಸೇವೆಯ ಜೊತೆಗೆ ಸ್ವಯಂನ ಮೇಲೆ ಸೂಕ್ಷ್ಮ ಗಮನ ಇಟ್ಟುಕೊಂಡು ಪಾಸ್ವಿತಾನರಾಗಬೇಕು. 17. ದಾದೀಜಿಯವರು ಸದಾ ಸರ್ವ ವಿಘ್ನಗಳಿಂದ ದೂರ ನಿರ್ವಿಘ್ನ ಅವಸ್ಥೆಯಲ್ಲಿದ್ದರು. ಏಕಾಂತದಲ್ಲಿ ಕುಳಿತು ತಮ್ಮನ್ನು ತಾವು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಂಡು ತಮ್ಮ ಕಡಿಮೆಗಳನ್ನು ಬಲಹೀನತೆಗಳನ್ನು ಆತ್ಮರೂಪಿ ವಜ್ರದ ಕಲೆಗಳನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿ ಅಮೂಲ್ಯ ವಜ್ರವಾದರು. 18. ಸ್ವಯಂವನ್ನು ಸಂಪೂರ್ಣ ಪಾವನ ಲೈಟ್ ಮೈಟಿಂದ ಸಂಪನ್ನ ಮಾಡಿಕೊಳ್ಳಲು ಆಂತರಿಕ ವೈರಾಗ್ಯ ವೃತ್ತಿಯ ಮೂಲಕ ಎಲ್ಲ ಮಾತುಗಳಿಂದ ಉಪರಾಮ್ ಆಗಿದ್ದು ತಮ್ಮ ಸೂಕ್ಷ್ಮ ವೃತ್ತಿ ದೃಷ್ಟಿಯನ್ನು ಸಂಪೂರ್ಣ ಪಾವನ ಮಾಡಿಕೊಂಡರು. ಹಳೆಯ ಸಂಸ್ಕಾರಗಳ ಪ್ರಕೃತಿಯನ್ನು ಪರಾಜಯ ಮಾಡಿ ಪ್ರಕೃತಿ ಜೀತಾಗಿ ಬಾಬಾರವರ ಮಡಿಲಲ್ಲಿ ಸಮಾವೇಶವಾದರು. 19. ನಾನು ಬಾಬರವ್ರಿಗೆ ಮಗುವಾಗಿದ್ದೇನೆ. ನಾನು ಬಾಬನ ಸಮಾನ ಸಂಪೂರ್ಣ ಆಗಲೇಬೇಕು. ಆದ್ದರಿಂದ ಸೂಕ್ಷ್ಮ ದೇಹಾಭಿಮಾನವನ್ನು ಸ್ವಯಂನ ಸಂಸ್ಕಾರಗಳನ್ನು ನಾಮ್ ಮಾನ್ ಶಾನ್ ಮಹಿಮೆಯನ್ನು
ಬುದ್ಧಿ ಮತ್ತು ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ರು ಮತ್ತು ಬಾಬಾ ಸಮಾನ ಆಗಿ ಅವ್ಯಕ್ತವತನವಾಸಿ ಆದರು. ಎಲ್ಲ ದಾದೀಜಿಯವರ ವಿಶೇಷತೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ತೀವ್ರ ಪುರುಷಾರ್ಥ ಮಾಡುತ್ತಾ ದಾದಿ ಸಮಾನ ಬಾಬನ ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಬಾಬನ ಇನ್ಸ್ಟ್ರುಮೆಂಟ್ ಆಗೋಣ. ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ದಾದೀಜಿಯವರಿಗೆ ಶತ ನಮನಗಳು. ಓಂ ಶಾಂತಿ.